ವಿದ್ಯಾರ್ಥಿಗಳು ಚೆನ್ನಾಗಿ ಬಿಡಿಸ್ರಿ. ಇಲ್ಲಿ ನಿಮಗೆ ಆಯತ, ಚೌಕ, ವರ್ಗ, ವಿಸ್ತೀರ್ಣ, ಸುತ್ತಳತೆಗಳು ಎಲ್ಲ ರೀತಿಯಿಂದ ಬಹಳಷ್ಟು ಗಣಿತಗಳನ್ನು ಹಾಕಿನ. ಯಾಕೆ ಹಾಕಿನು ಅಂತಂದ್ರೆ ನಿಮಗೆ ರಿವಿಷನ್ ಆಗ್ತದ. ಕೆಲವೊಂದು ವಿಷಯಗಳು ಒಳಗೆ ಚೇಂಜ್ ಮಾಡಿರ್ತಾರೆ. ಒಂದು ಉದಾಹರಣೆ ಹೇಳ್ತಾನೆ. ಇದೇನದ ಸುತ್ತಳತೆ ಅದ. ಸುತ್ತಳತೆ ನಾನು ಬರ್ತದ ಬಿಡು ಅನ್ಬಾರ್ದು. ಯಾಕಂದ್ರೆ ನೀವು ಆ ಸುತ್ತಳತೆ ಒಳಗೆ ಏನು ಮಹತ್ವ ಅದ? ಮಾನಗಳು ಅಳತೆಗಳನ್ನು ಕನ್ಫ್ಯೂಸ್ ಆಗಂಗೆ ಕೊಟ್ಟಿರ್ತಾನ. ನೋಡ್ರಿ, ಕೊಟ್ಟಾನಿಲ್ಲ ನೋಡ್ರಿ, ಇದೊಂದು ಕಿಲೋಮೀಟರ್ದಾಗ ಕೊಟ್ಟಾನ, ಇದೊಂದು ಮೀಟರ್ದಾಗ ಕೊಟ್ಟಾನ. ಅಂತಾನೆ ಒಂದು ಪ್ರಶ್ನೆ ಬಿದ್ದದಿದು. ಅವಾಗ ಸರು ಇದನ್ನ ನಮಗೆ ಹೇಳಿಲ್ಲ ಅನ್ಬಾರ್ದು. ಆಲ್ರೌಂಡ್ ಆಲ್ಮೋಸ್ಟ್ ಒಂದೇ ಸೇಮ್ ಬಂದಂಥ ಗಣಿತ ಸೇಮ್ ಬಂದಿರ್ತಾರೆ ಬಿಡ್ರಿ, ಅದನ್ನು ಮುಂದಿನ ಗಣಿತ ನೋಡ್ಕೊಡ್ರಿ. ಎಲ್ಲ ಗಣಿತಗಳನ್ನು ನೀವು ಕಣ್ಣು ಹಾಯಿಸೋದು ಭಾಳ ಬೆಸ್ಟ್ ನನ್ನ ಅನುಭವದ ಪ್ರಕಾರ. ಎಲ್ಲರೂ ನೀವು ಇನ್ನು ಕೆಲವು ನವೋದಯದ ಅಭ್ಯಾಸ ಮುಗಿಲಿಕ್ಕೆ ಬಂದದ. ಈಗ ಇನ್ನೊಂದು ಅದಕ್ಕೆ ನಂಬರ್ ಹಾಕಿದೆ ಅಂದರೆ ಈಗ ನಿಮಗೆ ಕ್ರಮಬದ್ಧವಾದ ಅಭ್ಯಾಸವನ್ನು ಹಾಕ್ತದೆ. ಆಮೇಲೆ ಅವು ಕೆಲವೊಂದಿಷ್ಟು ಗಣಿತಗಳನ್ನು ನೋಡ್ರಿ. ನೋಡಿ ಏನು ಮಾಡಬೇಕು, ನೀವು ಪೂರ್ತಿ ಕ್ರಮಬದ್ಧವಾಗಿ ಅಂದ್ರೆ NCB 1 ರಿಂದ 15 ಇನ್ನೊಂದು 2 ಅನುಕ್ರಮ ನಂಬರ್ ಹೊಸವು ಏನಾರು ಮಾಡಿ ಹಾಕ್ಬೋದು. ನಾನು ಹಾಕಿದ ಅಂತಂದ್ರೆ ಆ ಗಣಿತಗಳನ್ನು ನೋಡ್ಕೊಂಡ್ರೆ ಗಣಿತ ಭಾಗ ಹೆಚ್ಚು ಮುಗಿದಂಗೆ ಆಯಿತು. ಇನ್ನು ನೀವು ಗದ್ಯ ಭಾಗ, ರೀಸ್ನಿಂಗ ಅವುಗಳನ್ನು ಮಾಸ್ಟರ್ ಗೈಡ್ ತರಿಸ್ಕೊಂಡು ಓದ್ರಿ, ರೀಸ್ನಿಂಗ್ ರಿವಿಷನ್ ಮಾಡಿರಿ. ಆಮೇಲೆ ಮುಂದೆ ನನ್ನೆಲ್ಲ ಗಣಿತ ಮುಗಿದಿಂದ ರೀಸ್ನಿಂಗ್ಗಳನ್ನು ಮಾಡಿ ಹಾಕೋ ವಿಚಾರ ಮಾಡಿನು. ಮುಂದೆ ಹಾಕುವಾಗ ನಿಮ್ಗೆ ಹೇಳ್ತದಂತ ಈ ಗಣಿತ ಭಾಗ ಮುಗಿಲಿ. ಈ ಪ್ರಶ್ನೆಯನ್ನು ಓದ್ರಿ. ಒಂದು ಆಯತಾಕಾರದ ಉದ್ದಳತೆಯು 0.110 ಕಿಲೋಮೀಟರ್, ಅಗಲತೆಯು 70 ಮೀಟರ್ ಇದೆ. ಹಾಗಾದರೆ ಆ ಆಯತಾಕಾರದ ಸುತ್ತಳತೆಯನ್ನು ಮೀಟರ್ದಲ್ಲಿ ಎಷ್ಟಾಗುವುದು? ಆ ಪಾರ್ಕಿನ ಸುತ್ತ 3 ಸುತ್ತು ಬೇಲಿ ಹಾಕಲು ಮುಳ್ಳು ತಂತಿ ಬೇಕಾಗಿದೆ. ಒಂದು ವೇಳೆ ಮುಳ್ಳು ತಂತಿಯ ಬೆಲೆ ಪ್ರತಿ ಮೀಟರ್ಗೆ 340 ರೂಪಾಯಿ ಆದರೆ ಆ ಪಾರ್ಕಿನ ಸುತ್ತ ಬೇಲಿ ಹಾಕಲು ತಗುಲುವ ಖರ್ಚು ಎಷ್ಟು? ಎಲ್ಲ ನೀವೇ ಅರ್ಥ ಮಾಡ್ಕೋಬೇಕು. ಮೊದಲ ಮಾನಗಳನ್ನು ಒಂದೇ ರೀತಿ ಮಾಡ್ಕೋಬೇಕು. ಅಂದರೆ ಏನು? ಇದು ಕಿಲೋಮೀಟರ್ ಅದ. ಈ 0 ಬಿಂದು ತೆಗೆದು ಬಿಟ್ರಿ ಅಂದ್ರೆ ನಾವು ಮೀಟರ್ ಬರಿಬೋದು. ಈಗ ಒಂದು ಉದಾಹರಣೆ ನಾ ಇಲ್ಲಿ ತಿಳಿಸ್ತೇನೆ. ಇದು ಉದ್ದ ಎಷ್ಟದ? 0.110 ಕಿಲೋಮೀಟರ್ ಅದ. ಇದನ್ನು ನೀವು ಮೀಟರ್ದಾಗ ಬರಿಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಈ 0 ಬಿಂದು ತೆಗೆದ್ಬಿಟ್ಟು ಬರೀ ನೀವು 110 ಮೀಟರ್ ಅಂತ ಬರಿಬಹುದು. ಇದನ್ನು ಏನು ಉದ್ದ ಹೆಂಗಂದ್ರೆ ನೀವು ದಶಮಾಂಶ ತೆಗೆದ್ಬಿಟ್ರೆ ಅದು ಮೀಟರ್ ಅಂತ ಬರಿಬಹುದು. ಇದಕ್ಕೆ 3 ಸ್ಥಾನ ಯಾಕೆ ಬಂದು ಅಂದ್ರೆ 1000 ಮೀಟರ್ ಎಂದರೆ 1 ಕಿಲೋಮೀಟರ್. 1000 ಎಷ್ಟು? 3. ಸ್ಥಾನ ಎಷ್ಟದ? 3. ಮುಗಿದೋತು. ದಶಮಾಂಶ ತೆಗೆದ್ಬಿಟ್ರೆ ಅಥವಾ ಮೀಟರ್ ಆಗಿ ಬರ್ತದೆ. ಏನು ಅಗಲ ಬರಬರಿ 70 ಮೀಟರ್. ಏನು ಕೇಳೇನವ? 3 ಸುತ್ತಿನ ಅಳತೆ ಅಂದ್ರೆ 3 ಸುತ್ತಳತೆ. 3 ಸುತ್ತಳತೆ ಬರಬರಿ ಎಷ್ಟು? ನೋಡಿ, 1 ಸುತ್ತಳತೆ ತೆಗೆದು ಅದಕ್ಕೆ 3 ಗುಣಾಕಾರ ಮಾಡಿಬಿಡ್ಬೇಕು. 3 ಸುತ್ತಳತೆ ಬರಬರಿ ಎಷ್ಟು? ಸುತ್ತಳತೆಯ ಸೂತ್ರ ಏನು ನೋಡಿ. 2 ಆಯತದ ಸುತ್ತಳತೆ ಬರಬರಿ ಆಯತದ ಸುತ್ತಳತೆ ಬರಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ 2 ದುಂಡು ಕಂಸ 110 ಪ್ಲಸ್ 70 2 ದುಂಡು ಕಂಸ 180 ಬರೋಬ್ಬರಿ 360 ಮೀಟರ್. 1 ಸುತ್ತಿನ ಅಳತೆ ಇದು. ಸುತ್ತಳತೆ ಎಷ್ಟು ಬಂತು? 180. 3 ಸುತ್ತಳತೆ ಬರೋಬ್ಬರಿ 3 ಸುತ್ತಳತೆ ಬರೋಬ್ಬರಿ 360 ಗುಂಡ್ಲೆ 3
3 ಪೂಜಿ ಪೂರ್ಜಿ 3 6 18 ಕೈಲ ಬತ್ತು 1 3 3 9 1 10 ಇಷ್ಟು ಮೀಟರ್ ಆಯ್ತು. ತಗಲುವ ಖರ್ಚು ಬರೋಬರಿ ತಗಲುವ ಖರ್ಚು ಬರೋಬರಿ 1080 ಮೀಟರ್ಗೆ 1 ಮೀಟರ್ಗೆ ಎಷ್ಟು ರೊಕ್ಕ 3.40 3.40 ಗುಣಾಕಾರ ಮಾಡಿಬಿಟ್ರೆ ಮುಗೀತು. ಇದನ್ನ ಹೆಂಗೆ ಈಸಿಯಾಗಿ ಮಾಡೋದು ನಾ ತೋರಿಸ್ತೇನೆ. ನೀವು ಇಲ್ಲೇ 108 ಇಡ್ರಿ, 0 ಬಿಡ್ರಿ, ಈ 0 ಬಿಡ್ರಿ, ಇಲ್ಲಿ 34 ಗುಣಾಕಾರ ಮಾಡಿಬಿಡ್ರಿ. ಹೆಸರಳ 4 8 32, 4 1 4 ಗುಂಡ್ಲೆ 3 8 24. ಹೆಸರಳ ರೀತಿ ತೋರಿಸ್ತೇನೆ ನಾ. 3 1 3. ಇದನ್ನ ಕೂಡಿಸ ಸರಿಯಾಗಿ 2 7 6 3. 2 0 ಬಿಟ್ಟಿದ್ರಲ್ಲ, ಆ 2 0 ಇದಕ್ಕೆ ಇಟ್ಕೊಂಡ್ಬಿಡ್ರಿ. ಬರೋಬರಿ ಎಷ್ಟಾಯ್ತು? 36 72 2 0. ಆನ್ಸರ್ ಈಸ್ ಈಕ್ವಲ್ ಟು ನೋಡ್ರಿ, ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊರಿ ನೀವು ಮೊದಲ. ಆಮೇಲೆ ರೈಟ್ ಹಾಕೋನು ಚಂದಂಗೆ ತಿಳ್ಕೋಬೇಕು. ತಿಳಿತಲ್ಲ? ಸರಿಯಾಗಿ ನೋಡ್ರಿ, ಚಂದಂಗೆ ನೋಡಿ ಕರೆಕ್ಟಾಗಿ ಮಾಡ್ರಿ. ಸರಿಯಾದ ಉತ್ತರ ಕರೆಕ್ಟಾಗಿ ಬರ್ಕೊಳ್ರಿ. ನೋಡ್ರಿ, 3,67,200 ರೂಪಾಯಿ ಆಯ್ತು ನೋಡ್ತಂತಿ. ಸರಿಯಾಗಿ ಅರ್ಥ ಮಾಡ್ಕೊ. ಗುಣಾಕಾರ ಹೆಂಗೆ ಮಾಡಿದ್ನ, ಈಸಿ ಮೆಥಡ್ ಹೆಂಗೆ ಮಾಡಿದ ಅನ್ನೋದು ತಿಳ್ಕೊಂಡು ಗಣಿತಗಳನ್ನ ನೋಡ್ರಿ. ಇಲ್ಲಿ ಮಾನಗಳ ಬಗ್ಗೆ ಅಷ್ಟೇ ಎಷ್ಟು ಫರ್ಕ್ ಅದ ನೋಡ್ರಿ. ಸುತ್ತಳತೆಯಲ್ಲಿ ಯಾಕೆ ಬರ್ತಾವ ತಗೋ ಅನ್ಬಾರ್ದು. ಯಾವಾಗ ಇಲ್ಲಿ ಏನೋ ಒಂದು ವಿಶೇಷ ಇಟ್ಟಿರ್ತಾರ. ಪ್ರತಿಯೊಂದು ಗಣಿತಗಳನ್ನು ಸುಮ್ಕಂಡು ಹಾಸರಿ ಬರ್ತಿತ್ತಂದ್ರೆ ಮಾತು ಮುಂದಿಂದಕ್ಕೆ ಹೋಗ್ರಿ. ಆದರೂ ನೀವು ಎಲ್ಲ ಗಣಿತಗಳನ್ನು ಕ್ರಮಬದ್ಧವಾಗಿ ಎಲ್ಲ ಲೆಕ್ಕಗಳನ್ನು ನೋಡಬೇಕು. ನೋಡಿದರೆ ಏನಾಗ್ತದೆ, ಓಹೋ ಇಲ್ಲಿ ಅಳತೆಗಳು ಬೇರೆ ನೋಡು ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ. ತಿಳಿತಲ್ಲ ನಿಮಗೆಲ್ಲರಿಗೂ? ಸರಿಯಾಗಿ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ನಾನು ಸರಿಯಾಗಿ ಫೇರ್ದಾಗ ಬರ್ಕೋರಿ. ಮುಂದಿನ ಗಣಿತ ಹಾಕ್ತಾನೆ.